ಅಡುಗೆ ಅನಿಲ ಅಭಾವ, ಅನ್ಯ ರಾಜ್ಯಗಳ ಚುನಾವಣೆಯಿಂದಾಗಿ ಮೀನುಗಾರಿಕೆ, ಕೈಗಾರಿಕೆ ಕಾರ್ಮಿಕರ ಕೊರತೆ ಉಂಟಾಗಿದೆ. ಒಂದೆಡೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂನಲ್ಲಿ ನಡೆಯಲಿರುವ ಅಸೆಂಬ್ಲಿ ಚುನಾವಣೆ, ಇನ್ನೊಂದೆಡೆ ಅಡುಗೆ ಅನಿಲದ ಕೊರತೆಯಿಂದಾಗಿ ಕರಾವಳಿಯಲ್ಲಿ ಮೀನುಗಾರಿಕೆ ಅರ್ಧಕ್ಕರ್ಧ ನಿಂತು ಹೋಗಿದೆ. ಅನ್ಯ ರಾಜ್ಯಗಳಿಂದ ಮೀನುಗಾರಿಕೆ ವಲಯದಲ್ಲಿ ಹಲವು ಕಾರ್ಮಿಕರು ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ದೋಣಿಗಳಲ್ಲಿ ತೆರಳುವುದಷ್ಟೇ ಅಲ್ಲದೆ ಅದರ ಪೂರಕ ವಿಭಾಗಗಳಾದ ಬಲೆ ನೇಯುವುದು, ದೋಣಿ ನಿರ್ಮಾಣ, ರಿಪೇರಿ ಘಟಕ, ಐಸ್ ಪ್ಲಾಂಟ್, ಮೀನು ಲೋಡಿಂಗ್, ಅನ್ಲೋಡಿಂಗ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊರ ರಾಜ್ಯಗಳ ಕಾರ್ಮಿಕರೇ ಇದ್ದಾರೆ. ದೋಣಿಯಲ್ಲಿ ತೆರಳುವಲ್ಲಿ ತಮಿಳುನಾಡು, ಕೇರಳದವರು ಹೆಚ್ಚಿದ್ದಾರೆ. ಉಳಿದ ಕಡೆ ಬಂಗಾಳ, ಅಸ್ಸಾಂ, ಜಾರ್ಖಂಡ್, ಒಡಿಶಾದವರು ಜಾಸ್ತಿ. ಹೊರ ರಾಜ್ಯದ ಕಾರ್ಮಿಕರಿಗೆ ಇಲ್ಲಿ ಮುಖ್ಯವಾಗಿ ಕಾಡುತ್ತಿರುವುದು ವಾಣಿಜ್ಯ ಗ್ಯಾಸ್ ಸಮಸ್ಯೆ. ಪರ್ಸಿನ್ ಟ್ರಾಲ್ ಬೋಟ್ನಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವಾಗ ಅಡುಗೆ ಮಾಡಲು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊಂಡೊಯ್ಯುತ್ತಿದ್ರು. ಕೆಲವು ದಿನಗಳಿಂದ ಸಿಲಿಂಡರ್ ವ್ಯತ್ಯಯ ಉಂಟಾದ ಕಾರಣ ಸಮಸ್ಯೆಯಾಗಿದ್ದು ಯಾರೂ ಮೀನುಗಾರಿಕೆಗೆ ಹೋಗಲು ಒಪ್ಪುತ್ತಿಲ್ಲ. ಇನ್ನೊಂದು ವಿಚಾರವೇನೆಂದರೆ, ಹಲವು ರಾಜ್ಯಗಳಲ್ಲಿ ನಡೆಯಲಿರುವ ಚುನಾವಣೆ, ಮುಖ್ಯವಾಗಿ ತಮಿಳುನಾಡು, ಕೇರಳ, ಅಸ್ಸಾಂ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಡೆಯುವ ಚುನಾವಣೆಯಲ್ಲಿ ಮತ ಹಾಕುವುದಕ್ಕೆಂದು ತಿಂಗಳ ಮುಂಚೆಯೇ ಕಾರ್ಮಿಕರು ತೆರಳಿರುವುದು. ಹಾಗಾಗಿ ದೋಣಿಗಳು 50% ದಡದಲ್ಲೇ ಬಾಕಿಯಾಗಿವೆ ಎಂದು ಮೀನುಗಾರ ಮುಖಂಡ ಮೋಹನ್ ಬೇಂಗ್ರೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಸದ್ಯ 1400ರಷ್ಟು ಟ್ರಾಲ್ ಬೋಟ್, 160ರಷ್ಟು ಪರ್ಸಿನ್ ಬೋಟ್ಗಳಿದ್ದು ಅರ್ಧದಷ್ಟು ಮಾತ್ರವೇ ಮೀನುಗಾರಿಕೆಯಲ್ಲಿವೆ. ನಗರದ ವಿವಿಧ ಕೈಗಾರಿಕಾ ಘಟಕಗಳು, ಹೋಟೆಲ್ ಕ್ಷೇತ್ರದಲ್ಲೂ ಹೊರ ರಾಜ್ಯದವರು ಇದ್ದಾರೆ. ಅವರಲ್ಲೂ ಅನಿಲ ಕೊರತೆಯಿಂದ ಊರಿಗೆ ಮರಳಿದವರಿದ್ದಾರೆ. ಇದರ ಜೊತೆಗೆ ಮತದಾನಕ್ಕಾಗಿಯೂ ಊರಿಗೆ ತೆರಳಿದ್ದಾರೆ. ಇದು ಕೈಗಾರಿಕಾ ಉತ್ಪಾದನೆಗೆ, ಹೋಟೆಲ್ಗಳ ಸುಗಮ ನಿರ್ವಹಣೆಗೆ ಸವಾಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಹೋಲಿ, ರಂಜಾನ್ ಆಚರಣೆಗೆಂದು ತಮ್ಮ ತಾಯ್ನಾಡಿಗೆ ತೆರಳಿದವರಲ್ಲಿ ಅನೇಕರು ಇನ್ನೂ ಬಂದಿಲ್ಲ. ಮತದಾನ ಮಾಡಿದ ಬಳಿಕವೇ ಮರಳುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ.